ಫೆಮಿನಾ ಮಿಸ್ ಇಂಡಿಯಾ ಪಟ್ಟ ಗೆದ್ದ ಬಳಿಕ ಮೊದಲ ಬಾರಿಗೆ ಸ್ವಗ್ರಾಮ ಕಾರವಾರಕ್ಕೆ ಆಗಮಿಸಿದ ಸಾಧ್ವಿ ಸೈಲ್ ಅವರಿಗೆ ಶನಿವಾರ ಭರ್ಜರಿ ಸ್ವಾಗತ ಕೋರಲಾಯಿತು. ನಗರ ಪ್ರವೇಶಿಸುತ್ತಿದ್ದಂತೆಯೇ ಅಭಿಮಾನಿಗಳು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಭಾರೀ ಸಂಖ್ಯೆಯಲ್ಲಿ ಸೇರಿ ರೋಡ್ ಶೋ ಮೂಲಕ ಆತ್ಮೀಯವಾಗಿ ಬರಮಾಡಿಕೊಂಡರು. ನಗರಕ್ಕೆ ಬಂದ ಕೂಡಲೇ ಸಾಧ್ವಿ ಸೈಲ್ ಅವರು ಸಿದ್ಧಿವಿನಾಯಕ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು. ಬಳಿಕ ನಗರದಲ್ಲಿ ವಿಶೇಷವಾಗಿ ಆಯೋಜಿಸಲಾದ ರೋಡ್ ಶೋನಲ್ಲಿ ಭಾಗವಹಿಸಿ ಜನರಿಗೆ ಕೈ ಬೀಸಿ ಅಭಿನಂದನೆ ಸ್ವೀಕರಿಸಿದರು. ಈ ವೇಳೆ ಮಾತನಾಡಿದ ಕಾರವಾರ ಶಾಸಕ ಸತೀಶ್ ಸೈಲ್ ಅವರು, ನನ್ನ ಮಗಳು ಸ್ವಂತ ಶಕ್ತಿಯಿಂದಲೇ ಈ ಸಾಧನೆ ಮಾಡಿದ್ದಾಳೆ. ಮಿಸ್ ಇಂಡಿಯಾ ಸ್ಪರ್ಧೆಯ ಬಗ್ಗೆ ನನಗೆ ಹೆಚ್ಚಿನ ಆಸಕ್ತಿ ಇರಲಿಲ್ಲ. ನಾನು ಹೆಚ್ಚಿನ ಪ್ರೋತ್ಸಾಹವೂ ನೀಡಿರಲಿಲ್ಲ. ಆದರೂ ತನ್ನ ಹಠ ಮತ್ತು ಪರಿಶ್ರಮದಿಂದ ಇಂದು ಈ ಮಟ್ಟಕ್ಕೆ ಬಂದಿದ್ದಾಳೆ ಎಂದು ಹೆಮ್ಮೆ ವ್ಯಕ್ತಪಡಿಸಿದರು. ಮುಂದಿನ 2027ರಲ್ಲಿ ನಡೆಯಲಿರುವ ಮಿಸ್ ವರ್ಲ್ಡ್ ಸ್ಪರ್ಧೆಯಲ್ಲಿ ಭಾರತವನ್ನು ಪ್ರತಿನಿಧಿಸಲಿರುವ ಸಾಧ್ವಿ ದೇಶಕ್ಕೆ ಹೆಮ್ಮೆಯ ಹೆಸರು ತರಲಿ ಎಂದು ಹಾರೈಸಿದರು. ಗಣಪತಿ ಬಪ್ಪ ಮಂಗಲಮೂರ್ತಿ. ಓಂ ನ ಕರ್ಮಣಾನ ಪ್ರಜಯಾಧನೇನ ತ್ಯಾಗೇನೇಕೇನ ಧರ್ಮಾಣಿ ಪ್ರಥಮಾನ್ಯಾಸನ್ನ ದೇಹನಾಗಂ ಮಹಿಮಾನಸ್ಯ ಜಂದೇ ಯತ್ರ ಪೂರ್ವೇ ಸಾಧ್ಯ ಸಂತ ದೇವಾಃ ರಾಜ ಸಾಧ್ವಿ ಮತ್ತು ಅವಳ ಈ ಒಂದು ಯಶಸ್ಸಿಗೆ ನಾನು ಅವರಿಗೆ ದೇವರ ಕೃಪಾದೃಷ್ಟಿ, ನಮ್ಮ ಹಿರಿಯವರ ಕೃಪಾದೃಷ್ಟಿ ಮತ್ತು ನಮ್ಮ ಫ್ಯಾಮಿಲಿಯವರ ಕೃಪಾದೃಷ್ಟಿ, ಅವರ ಫ್ರೆಂಡ್ಶಿಪ್ ಮತ್ತು ಜನರ ಒಂದು ಬೆಂಬಲ ಇದೆಲ್ಲ ನೋಡಿ ಅವಳು ಹೇಳಿದ್ದು 17,000 ಜನ ಅಲ್ಲಿ ಇದ್ದಾಗ ಒಂದು ಆ ಸ್ಟೇಜ್ ಫಿಯರ್ ಹೋಗಬೇಕು. ಆ ಸ್ಟೇಜ್ ಫಿಯರ್ ಅವಳಿಗೆ ಮೊದಲಿಂದು ಓಡಿದ್ದು. ಯಾಕಂತ ಹೇಳಿದ್ರೆ ಅವಳು ಗೋವಾದಲ್ಲಿ ಚೆನ್ನಾಗಿದ್ದಾಗ ಕಲಿತು ಅಲ್ಲಿ ಜನ್ಮ ತಗೊಂಡು ಅವಳು ಒಂದು ಹೇಳಿದ್ರು, ನನ್ನ ಜನ್ಮಭೂಮಿ ನಾನು ಮಾಡಲೇಬೇಕಂತ. ನಾನು ಹೇಳಿದರೆ ತಗೊಂಡಿದ್ದು ಒಳ್ಳೆಯ ಡಿಸಿಷನ್ ಅಂತ ಹೇಳಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ತಗೊಂಡು ಅದ್ರ ಬಗ್ಗೆ ಬೇರೆ ಬೇರೆ ಮಾತಾಡಲಿಕ್ಕೂ ಚಾನ್ಸ್ ಇದೆ. ಆದ್ದರಿಂದ ಗೋವಾ ನಿಮ್ಗೆ ಗೊತ್ತುಂಟು, ಗೋವಾದಲ್ಲಿ ತಗೊಂಡಿರೋದು ಅದಕ್ಕೆ ಅವಳು ಒಂದು ಇಂಪ್ಯಾಕ್ಟ್ ಇನ್ಫ್ಲೂಯೆನ್ಸ್ ಅವಳು ಅದ್ರ ಬಗ್ಗೆ ಒಂದು ಮಾತಾಡುವಾಗ ನನಗೆ ಗೊತ್ತಾಯಿತು ಅಂತ ಹೇಳಿದರೆ ಶಿ ಹ್ಯಾಸ್ ಯೂಸ್ ಇಂಪ್ಯಾಕ್ಟ್ ನಾಟ್ ಇನ್ಫ್ಲೂಯೆನ್ಸ್. ಅವಳು ಯಾವಾಗಲೂ ಇವತ್ತಿನ ಯಾವುದೇ ಥರದ ಅವಳು ಆ ಇನ್ಫ್ಲೂಯೆನ್ಸಿಗೆ ಬರ್ಬೋದಿಲ್ಲ. ನನ್ನ ಸಣ್ಣ ಮಗಳು ದೇ ಆರ್ ಡೂಯಿಂಗ್ ದೇರ್ ಓನ್ ಎಫರ್ಟ್ಸ್ and 100% I pray the God she will achieve for her future success. ಸಾಧ್ವಿ ಸೈಲ್ ಅವರು ಮಾತನಾಡಿ, ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಸಹಕಾರದಿಂದ ನಾನು ಈ ಸಾಧನೆ ಮಾಡಿದ್ದೇನೆ. ಜೀವನದಲ್ಲಿ 4ವರಿಗೆ ಸಹಾಯ ಮಾಡುವ ಉದ್ದೇಶ ನನ್ನದು. ಮಾಡೆಲಿಂಗ್ ಜೊತೆಗೆ ಸಾಮಾಜಿಕ ಕಾರ್ಯಗಳನ್ನು ಮುಂದುವರಿಸುತ್ತೇನೆ. 2027ರಲ್ಲಿ ಮಿಸ್ ವರ್ಲ್ಡ್ ಸ್ಪರ್ಧೆಯಲ್ಲಿ ಭಾಗವಹಿಸುವ ಅವಕಾಶ ಸಿಕ್ಕಿದ್ದು ಅದರಲ್ಲಿ ಗೆಲ್ಲುವ ಗುರಿ ಹೊಂದಿದ್ದೇನೆ ಎಂದರು.
ಕಾಂಪಿಟೇಷನ್ ಬಗ್ಗೆ ಏನು ಅನ್ಸುತ್ತೆ? ನನ್ನ ಪ್ರಕಾರ ನನ್ನ ಫ್ಯಾಮಿಲಿ ಮತ್ತು ನಮ್ಮ ಕಾರವಾರದ ಜನರು ಗೋವಾದ ಜನರು ನನಗೋಸ್ಕರ ತುಂಬ ಪ್ರೇ ಮಾಡಿದ್ದಾರೆ. ಸೊ ಅದೇ ಬ್ಲೆಸ್ಸಿಂಗ್ಸ್ ನನಗೆ ಸಿಕ್ಕಿದೆ. ಆ ದಿನ ನನ್ನದು ಕಮ್ಯುನಿಕೇಷನ್ ರೌಂಡ್, ಕ್ವೆಶನ್ ಆನ್ಸರ್ ರೌಂಡಲ್ಲಿ ನಾನು ತುಂಬ ಚೆನ್ನಾಗಿ ಮಾತಾಡಿದೆ. ಸೊ ಅಲ್ಲಿ ಆಲ್ಮೋಸ್ಟ್ 17,000 ಜನರು ಕ್ರೌಡ್ ಇತ್ತು. ಅವರೆಲ್ಲರೂ ಸರಿಯಾಗಿ ನನಗೆ ಚೇರ್ ಮಾಡಿದರು ಆವಾಗ. ಸೊ ಆವಾಗ ಒಂದ್ಸಲ ಒಂದು ಚಿಕ್ಕ ಫೀಲಿಂಗ್ ಬಂದಿತ್ತು, ಇದನ್ನು ನಾನು ವಿನ್ ಮಾಡ್ಕೊಂಡು ಹೋಗ್ತೀನಿ, ನನ್ನ ಕ್ರೌನನ್ನು ಕಾರವಾರ ಮತ್ತು ಗೋವಾಗೆ ತಂದೆ ಬರ್ತೀನಿ. ಸೊ ಮತ್ತೇನಂದರೆ ಈ ಎಕ್ಸ್ಪೀರಿಯನ್ಸಿಂದ ಒಂದೇ ಲೆಸನ್ ಸಿಕ್ತು. ಏನಂದರೆ ಯಾವಾಗ ಏನೋ ನಮಗೆ ಅಷ್ಟೇನೂ ಧೈರ್ಯ ಇಲ್ಲ ಇದ್ದರೂ ನಾವು ಮುಂದೆ ನಡೀತಾನೆ ಇರ್ತಾ ಇರ್ತೀವಿ. ಸೆಲ್ಫ್ ಡೌಟನ್ನು ಬರ್ತೀವಿ. ಆಮೇಲೆ ನಮ್ಮ ಸಪೋರ್ಟಿಂದ, ನಿಮ್ಮ ಫ್ಯಾಮಿಲಿ ಸಪೋರ್ಟ್, ಫ್ರೆಂಡ್ಸ್ ಸಪೋರ್ಟಿಂದ ಮುಂದೆನೇ ಹೋಗ್ತಾ ಇದ್ದೀವಿ. ಓಕೆ, ಮುಂದಿನ ಡ್ರೀಮ್ ಅಂದರೆ ನಮ್ಮ ಭಾರತವನ್ನು ಸರಿಯಾಗಿ ಪ್ರತಿನಿಧಿತ್ವ ಮಾಡಿ ವರ್ಲ್ಡ್ ಸ್ಟೇಜಲ್ಲಿ ಮತ್ತು ನಮ್ಮ ಮಿಸ್ ವರ್ಲ್ಡ್ ಕ್ರೌನನ್ನು ಪುನಃ ಇಲ್ಲಿ ನೆಕ್ಸ್ಟ್ ಇಯರ್ ತರಬೇಕಂತ ಅನ್ಸಲಿ. ಆವಾಗ ಪುನಃ ನೀವು ಬರ್ತೀರಾ, ಪುನಃ ನಿಮ್ಮ ಹತ್ರ ಈ ಥರ ಮಾತಾಡಬೇಕು ಅಂತ. ಕಾರ್ಯಕ್ರಮದ ವೇಳೆ ಗಣ್ಯರು, ಅಭಿಮಾನಿಗಳು ಹಾಗೂ ಸ್ಥಳೀಯರು ಉಪಸ್ಥಿತರಿದ್ದು ಸಾಧ್ವಿ ಸೈಲ್ ಅವರ ಸಾಧನೆಗೆ ಅಭಿನಂದನೆ ಸಲ್ಲಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.